ಹಾವೇರಿ ತಾಲೂಕಿನ ದೇವಗಿರಿ ಹತ್ತಿರದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಊಟದ ಮೆನ್ಯೂ ಚಾರ್ಟ್ ಬದಲಾವಣೆಯನ್ನು ಖಂಡಿಸಿ ವಿದ್ಯಾರ್ಥಿಗಳು ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯ ನೀಡದೆ ವಾರ್ಡನ್ ವಂಚನೆ ಮಾಡ್ತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಆಹಾರ ಕೇಳಿದ್ರೆ ನೀಡ್ತಾ ಇಲ್ಲ. ಗ್ರಂಥಾಲಯ ಸೌಲಭ್ಯದ ಬಗ್ಗೆ ಪ್ರಶ್ನಿಸಿದ್ರೆ ದೌರ್ಜನ್ಯ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಯಾವುದೇ ಒಂದು ಬೇಕಾದ ಸ್ಟೂಡೆಂಟ್ ಫಸ್ಟ್ ಬಂದಾಗ ಕೊಡಬೇಕಾಗಿದ್ದಂಥ ಬೆಡ್ಶೀಟ್ ಕಿಟ್ ಯಾವುದು ಸರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪಿಲ್ಲ. ಅಡುಗೆ ಸಹ ನೀಟಾಗಿ ಮಾಡಲ್ಲ. ಯಾವುದೇ ಮೆನು ಚಾರ್ಟ್ ಪ್ರತಿಯೊಂದು ಹಾಸ್ಟೆಲಲ್ಲೂ ಚೇಂಜ್ ಆಗಿದೆ, ಬಟ್ ಇಲ್ಲಿ ಮಾತ್ರ ಚೇಂಜ್ ಆಗಿಲ್ಲ. ಬರೀ ಅದನ್ನೇ ಹೇಳ್ತಿದ್ದಾರೆ, 150 ಜನ ಹುಡುಗರು ಇದ್ದಾರೆ, 200 ಜನ ಹುಡುಗರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಇವಾಗ ಚೇಂಜ್ ಆಗಬೇಕು. ಎಂದಿನಂತೆ ಇದ್ದ ಮೆನು ಚಾರ್ಟ್ಗಳು ಹಾವೇರಿ ಜಿಲ್ಲಾದ್ಯಂತ ಎಲ್ಲ ಬದಲಾವಣೆಯಾಗಿದ್ದು, ನಮ್ಮ ಹಾಸ್ಟೆಲ್ನಲ್ಲಿ ಬದಲಾವಣೆಯ ಕ್ರಮಗಳು ಕೈಗೊಂಡಿದ್ದಾರೆ. ಹಾಗಾಗಿ PU ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿದ್ದು ಇದು PU ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಆಹಾರದ ಮೆನು ಚಾರ್ಟ್ಗಳನ್ನು ಬದಲಾವಣೆ ಮಾಡುವುದು ಸೂಕ್ತವಲ್ಲ. ಈ ಮೆನು ಚಾರ್ಟ್ ಹಾವೇರಿ ಜಿಲ್ಲಾದ್ಯಂತ ಬದಲಾವಣೆಯಾಗಿದ್ದು, ಪದವಿ ವಿದ್ಯಾರ್ಥಿಗಳಿಗೆ ಅವರ ವಯಸ್ಸಿಗೆ ತಕ್ಕಂತೆ ಅವರ ಊಟ ಜಾಸ್ತಿ ಆಗುತ್ತದೆ. ಹಾಗಾಗಿ ಅವರ ದೇಹಕ್ಕೆ ತಕ್ಕಂತೆ ಆಹಾರವನ್ನು ಒದಗಿಸುವುದು ಸೂಕ್ತ. ಹಾಗಾಗಿ BCM ಇಲಾಖೆಯವರು ಎಲ್ಲ ಜಿಲ್ಲಾದ್ಯಂತ ಎಲ್ಲ ಹಾಸ್ಟೆಲ್ಗಳಲ್ಲಿಯೂ ವಿದ್ಯಾರ್ಥಿಗಳನ್ನು ಕೇಳಿಕೊಂಡೇ ಅಥವಾ ಅವರಿಗೆ ಸೂಕ್ತವಾದ ಆಹಾರದ ಮೆನು ಚಾರ್ಟ್ ಅನ್ನು ತಯಾರಿಸಿ ವಿತರಣೆ ಮಾಡುವುದು ಸೂಕ್ತ. ಆಯುಕ್ತರ ಆದೇಶದ ಪ್ರಕಾರ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ದೊರಕುವಂತೆ ಆಯಾ ಸಮಯಕ್ಕೆ ತಕ್ಕಂತೆ ರೊಟ್ಟಿ, ಚಪಾತಿ, ತರಕಾರಿ ಪಲ್ಯಗಳು, ದೋಸೆ, ಇಡ್ಲಿ, ಅವಲಕ್ಕಿ, ವಾಂಗಿಬಾತ್, ಮೆಂತ್ಯಬಾತ್, ಆಲೂಬಾತ್, ಉಪ್ಪಿನಕಾಯಿ, ಚಹಾ, ಮೊಳಕೆ ಕಾಳು, ಸೊಪ್ಪಿನ ಸಾರು, ಮೊಟ್ಟೆ, ಬಾಳೆಹಣ್ಣು, ಎಗ್ ಫ್ರೈಡ್ ರೈಸ್, ವೆಜ್ ಕುರ್ಮಾ, ಪ್ರತಿ ಬುಧವಾರ ಚಿಕನ್ ವಿತರಣೆ ಮಾಡಬೇಕು. ಆದರೆ ಇದ್ಯಾವುದನ್ನು ಮಾಡದೆ ಪ್ರತ್ಯೇಕವಾದ ಮೆನ್ಯೂ ಚಾರ್ಟ್ ಹಾಕಿದ್ದಾರೆ ಅಂತ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಬಸವರಾಜ್ ಆರೋಪಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಹಾನ್ ಭ್ರಷ್ಟಾಚಾರ ಮತ್ತು ಅನೇಕ ಮೂಲಭೂತ ಸೌಲಭ್ಯದಿಂದ ಸಾಕಷ್ಟು ಆರೋಪಗಳು ಕೇಳಿಬರ್ತವೆ. ಯಾಕಂತಂದ್ರೆ ಕಳೆದ ಶೈಕ್ಷಣಿಕ ವರ್ಷ ಮುಗಿತಾ ಬಂದು ಈಗ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ, ಇಂಜಿನಿಯರಿಂಗು ಮತ್ತು ಅನೇಕ ವಿಭಾಗದ ವಿದ್ಯಾರ್ಥಿಗಳ ಪರೀಕ್ಷೆ ಸಮಯ ಬಂದರೆ ಇಂಥ ಸಮಯದಲ್ಲಿ ಇವತ್ತು ಹಾಸ್ಟೆಲಲ್ಲಿ ಸರಿಯಾದ ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕು ಮತ್ತು ಅನೇಕ ಮೂಲಭೂತ ಸೌಲಭ್ಯ ಕೊಡಬೇಕಂತೇಳಿ SFI ವಿದ್ಯಾರ್ಥಿ ಸಂಘಟನೆ ಅನೇಕ ಬಾರಿ ಮನವಿ ಪತ್ರ ಕೊಟ್ಟೆ. ಆ ಮನವಿ ಪತ್ರ ಭಾಗವಾಗಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಏನು ರಾಣೆಬೆನ್ನೂರು ತಾಲೂಕು ಕಮಲಾನಗರಲ್ಲಿರ್ತಕ್ಕಂಥ ಹಾಸ್ಟೆಲಲ್ಲಿ ಸರಿಯಾದ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ವಿದ್ಯಾರ್ಥಿ ಆರೋಪ ಮಾಡಿದ್ದು, ಆ ಆರೋಪ ಸಂಪಟ್ಟಂಗೆ ಅಧಿಕಾರಿಗಳು ಭೇಟಿ ನೀಡಿ ಆ ಒಂದು ಸಮಗ್ರ ತನಿಖೆ ಮಾಡಿ ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅಂತ ಸಂದರ್ಭದಲ್ಲಿ ಅದನ್ನು ಬಿಟ್ಕೊಟ್ಟು ತಾವು ಏನೋ ನಮಗೆ ಕಂಡ್ರು ಕಾಣಲಿಲ್ಲ ತರ ಕಣ್ಣು ಮುಚ್ಚನ್ನು ಕೊಟ್ಟಿರತಕ್ಕಂಥ ಅಧಿಕಾರಿಗಳು ಇವತ್ತು ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡ್ತಿದ್ದಾರೆ. ಯಾಕಂತ ಇವತ್ತು ಸರಿಯಾಗಿ ಮೆನು ಚಾರ್ಟ್ ಪ್ರಕಾರ ಊಟ ಕೊಡ್ತಿಲ್ಲ. ಇಡೀ ಜಿಲ್ಲೆಯಲ್ಲಿ BCM ಇಲಾಖೆ ರಾಜ್ಯದ ಆಯುಕ್ತರು ನೀಡತಕ್ಕಂಥ ಮೆನು ಚಾರ್ಟ್ ಅನ್ನ ಬದಲಾವಣೆ ಮಾಡಿ ಜಿಲ್ಲೆಯಲ್ಲೇ ಕೆಲ ವಾರ್ಡನ್ಗಳು, ಕೆಲ ಅಧಿಕಾರಿಗಳು ತಮ್ಮದೇ ಒಂದು ಮೆನು ಚಾರ್ಟ್ ಅನ್ನು ಬದಲಾವಣೆ ಮಾಡಿದ್ರು. ವಿದ್ಯಾರ್ಥಿಗಳು ತಿನ್ನತಕ್ಕಂಥ ಆಹಾರಕ್ಕೆ ಕತ್ತರಿಯನ್ನು ಹಾಕಿರ್ತಕ್ಕಂಥದ್ದ ಈ ಒಂದು ವಿಚಾರ ಸಂಪಟ್ಟಂಗೆ ಅನೇಕ ಬಾರಿ SFI ಧ್ವನಿಯನ್ನು ಎತ್ತಿದೆ. ಆದರೆ ಯಾವ ಅಧಿಕಾರಿಗಳು ಕೂಡ ಸರಿಯಾಗಿ ಅದನ್ನ ಪರಿಶೀಲನೆ ಮಾಡದೆ ಮತ್ತು ದೂರನ್ನು ದಾಖಲೆ ಮಾಡ್ಕೊಂಡು ತಪ್ಪಿಸ್ತದ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗಿ ಈಗ ಅನೇಕ ಹಾಸ್ಟೆಲ್ಗಳು ಕೂಡ ಅದೇ ಊಟದ ಆಹಾರನ ಪಾಲನೆ ಮಾಡ್ತದೆ. ಆದರೆ ನಾವು ಹೇಳ್ತಕ್ಕಂಥದ್ದು ರಾಜ್ಯದ ಆಯುಕ್ತರು ನೀಡತಕ್ಕಂಥ ಮೆನು ಚಾರ್ಟನ್ನ ಉಲ್ಲಂಘನೆ ಮಾಡಿ ಜಿಲ್ಲೆಯಲ್ಲೇ ಪ್ರತ್ಯೇಕ ಒಂದು ಮೆನು ಚಾರ್ಟ್ ಬದಲಾವಣೆ ಮಾಡ್ಕೊಂಡಿದೆ. ಯಾಕಂದ್ರೆ ಅಲ್ಲಿ ಸರಿಯಾಗಿ ಚಪಾತಿ, ಮತ್ತೆ ರೊಟ್ಟಿ ಮತ್ತೆ ಮಾಂಸಾಹಾರನ ಕಡಿತ ಮಾಡಿ ವಿದ್ಯಾರ್ಥಿಗೆ ಕೇವಲ ಅನ್ನ ಸಾಂಬಾರು ಕೊಡೋ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಮಹಾನ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ 1 ವರ್ಷ ಆಯ್ತು ಇಲ್ಲಿರ್ತಕ್ಕಂಥ ಲೋಕಾಯುಕ್ತರಾಗಿರ್ತಕ್ಕಂಥದ್ದು ಅಥವಾ ಬೇರೆ ಅದು ಸಂಬಂಧಪಟ್ಟ ಹೈಯರ್ ಅಧಿಕಾರಿಗಳು ಅದನ್ನ ಸಮಗ್ರ ತನಿಖೆ ಮಾಡಿ ಆ ಒಂದು ತಪ್ಪಿತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿದ್ರೆ ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಊಟದ ವ್ಯವಸ್ಥೆ ಸರಿಯಾಗುತ್ತೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇಲ್ಲ, ಊಟದಲ್ಲಿ ಹುಳಗಳು, ಆಮೇಲೆ ಆಹಾರ ಸರಿಯಾಗಿಲ್ಲ, ಆಮೇಲೆ ಕೊಳ್ತಕ್ಕಂಥ ತರಕಾರಿಗಳು ಇರ್ತಕ್ಕಂಥದ್ದು, ಮತ್ತೆ ಲೈಬ್ರರಿಲಿ ಪುಸ್ತಕಗಳಿಲ್ಲ, ಕಂಪ್ಯೂಟರ್ ಲ್ಯಾಬ್ಗಳಿಲ್ಲ, ಮತ್ತೆ ಇವತ್ತು ಸ್ವಚ್ಛತೆ ಅನ್ನೋದು ಇಲ್ವೇ ಇಲ್ಲ. ಈ ರೀತಿಯಾಗಿದೆ. ಕೆಲವೊಂದು ಇದೇ ಇಂಜಿನಿಯರಿಂಗ್ ದೇವಗಿರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ನಲ್ಲಿ ವಾರ್ಡನ್ ಎಲ್ಲ ತರದ ಸಾಮಾನು ಕೊಟ್ಟರೆ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇಲ್ಲ ನಾವು ಇದು ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಅಂತ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಬೇಕು. ಮತ್ತೆ ಹಾವೇರಿನಲ್ಲಿರ್ತಕ್ಕಂಥ
GH ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ವೃತ್ತಿಪರ ವಸತಿ ನಿಲಯದಲ್ಲಿ ಕೂಡ ಆ ಬಾಲಕಿಯರಿಗೆ ಸರಿಯಾದ ಸಮಸ್ಯೆಗಳನ್ನ ಹೇಳ್ಕೊಳ್ಳಕ ಇವತ್ತು ಅಧಿಕಾರಿಗಳು ಮುಂದೇಟಾಗ್ತಿರ್ತಕ್ಕಂಥದ್ದು. ಮತ್ತೆ ಏನೋ ಶ್ರೀಕಂಠಪ್ಪ ಬಡಾವಣೆಯಾಗಿರ್ತಕ್ಕಂಥ ಬಾಲಕಿಯರ ವಸತಿ ನಿಲಯ ಕೂಡ ಸರಿಯಾದ ಸೌಲಭ್ಯಗಳು ನೀಡ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳನ್ನ ಧ್ವನಿ ಎತ್ತಬೇಕಂತಂದ್ರೆ ಅಲ್ಲಿ ವಿದ್ಯಾರ್ಥಿ ಸಂಘಟನೆ ಕಟ್ಟಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ಕೂಡ ಅವಕಾಶ ಕೊಡ್ತಲ್ಲ. ಕಾರಣ ಅವೆಲ್ಲ ಅವಕಾಶ ಕೊಡ್ಲಿಕ್ಕೆ ಕಾರಣ ಇರ್ತಕ್ಕಂಥ ಇಷ್ಟೇ. ಅಲ್ಲೇನಾದ್ರು ವಿದ್ಯಾರ್ಥಿಗಳು ಸಂಘಟಿತರಾದ್ರೆ, ಅಲ್ಲೇನಾದ್ರು ಅನ್ನೋ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅಧಿಕಾರಿಗಳ ತಲೆಗೆ ಬರುತ್ತೆ ಅನ್ನೋ ಒಂದು ಕಂಡು ಅಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಅದು ಅಥವಾ ವಿದ್ಯಾರ್ಥಿಗಳನ್ನ ಸಮಸ್ಯೆಗಳು ಹೇಳ್ಕೊಳ್ಳುತ್ತೆ. ಹಾಗಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯಾಧಿಕಾರಿಗಳಿರ್ತಕ್ಕಂಥ ರುಚಿ ಬಿಂದಾಲ್ ಮೇಡಮ್ ಅವರು ಗುಪ್ತವಾಗಿ ಆ ಒಂದು ಹಾಸ್ಟೆಲ್ಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಭೇಟಿ ನೀಡಿ ಅಲ್ಲಿ ಸಂಪಟ್ಟಂತ ಆ ವ್ಯವಸ್ಥೆಯನ್ನ ದೂರು ದಾಖಲೆ ಮಾಡ್ಕೊಂಡು ಸಮಗ್ರ ತನಿಖೆ ನಡೆಸಿ ಇವತ್ತು ವ್ಯವಸ್ಥೆಯನ್ನು ಸರಿಪಡಿಸುವಂತ ಈ ಮೂಲಕ ಒತ್ತಾಯ ಮಾಡ್ತಾರೆ. ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಮುಖ್ಯ. ಪೌಷ್ಟಿಕ ಆಹಾರ ನೀಡಿದರೆ ಅವರ ಅಧ್ಯಯನಕ್ಕೆ ಅನುಕೂಲವಾಗಲಿದೆ. ಶೈಕ್ಷಣಿಕ ತಾಣಗಳಾಗಿರಬೇಕಾದ ಹಾಸ್ಟೆಲ್ಗಳು ರೋಗಗ್ರಸ್ತ ತಾಣಗಳಾಗ್ತಾ ಇದೆ. ಸರ್ಕಾರ ಹಾಸ್ಟೆಲ್ಗಳ ಬಲವರ್ಧನೆ ಮತ್ತು ಗುಣಮಟ್ಟದ ಊಟದ ಕಡೆ ಗಮನ ಹರಿಸಬೇಕಿದೆ.